ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಟಚ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವತ್ತು ಮಕ್ಕಳನ್ನ ಆಟ ಆಡಿಸ್ತಾ ಇದ್ದೆ, ಕಣ್ಣ ಮುಚ್ಚಲೆ ಆಡ್ಸೋಣ ಅಂತ ಆಡಿಸ್ತಾ ಇದ್ದೆ. ಅವ್ರಿಗೂ ಬೇಜಾರಾಗೋದಲ್ವಾ. ಮುತ್ತೇನೋ ಮುಂಟೆ ಉಳ್ಳೆ ಹೋಯ್ತು, ನಮ್ಮ ಯಾಕೆ ಬಿಟ್ಟೆ ನಿಮ್ಮ ಯಾಕೆ ಅಡಗಿಸಿಕೊಳ್ಳಿ, ಬಿಟ್ಟಿದೀನಿ ಕಣ್ಣು. ನೀನೇನೆ ತಿರ್ಗಾನ ಹೋಗ ಬಚಿಕ ಕಣ್ಣ ಮುಚ್ಚೆ ಗಾಡೆ ಗೋಡೆ ಮುದ್ದಿನ ಮುಟ್ಟೆ ಉಳ್ಳೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹಾಡ್ಸೋಣ ಅಂತ ಆಡಿಸ್ತಾ ಇದ್ದೆ. ಇರೋರಿಬ್ಬರೇ ಮಕ್ಕಳಲ್ವಾ, ಬೇಜಾರಾಗೋದು. ಅಕ್ಕಪಕ್ಕದ ಮನೆಯವರು ಯಾರೂ ಇರಲಿಲ್ಲ ಆಟ ಆಡೋದಕ್ಕೆ, ಎಲ್ಲ ಊರಿಗೆ ಹೊರಟೋಗ್ಬಿಟ್ಟಿದ್ರು. ಅದಕ್ಕೆ ಬೇಜಾರು ನಮಗೆ ಅಂತಂದು ಯಾವಾಗೂ ಟಿ ವಿ ಹಾಕ್ಕೊಂಡೇ ಕೂತ್ಕೊಂಡರು. ನಾವು ಅದಕ್ಕೆ ಟಿ ವಿ ಬೇಡ, ನಾನು ಆಡಿಸ್ತೀನಿ ಅಂತಂದು ಹೇಳ್ಬಿಟ್ಟು ಕಣ್ಣ ಮುಚ್ಚಲೆ ಆಡಿಸ್ತಾ ಇದ್ದೆ. ಈಗ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹಾಡೋಣ ಅಂತ ಆಡಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಆಡ್ತಾರೆ ಮಕ್ಕಳು ಅಂತ. ಅವರಿಗೂ ಸ್ವಲ್ಪ ಖುಷಿಯಾಗುತ್ತೆ ಅಲ್ವಾ, ನಾವು ಮಕ್ಕಳಾಗಿ ಆಡಿದ್ರೆ. ಅದಕ್ಕೆ ಚೆನ್ನಾಗಿ ಆಟ ಆಡಿದ್ರು. 1 ಅವರ್ ಆಡಿಸ್ದೆ. ನಾವು ಯಾವ ಕಡೆ ಸೌಂಡ್ ಮಾಡ್ತೀನೋ ಆ ಕಡೆ ಬರ್ತಾಯಿದ್ಲು ಅವಳು, ಚಿಕ್ಕವಳು. ಅವಳ ಹೆಸರು ಪೂರ್ವಿ ಅಂತ. ಇನ್ನೊಬ್ಬ ಚಿಕ್ಕವನ ಹೆಸರು, ಹುಡುಗನ ಹೆಸರು ಜೈಕ್ರಿಶು. ತುಂಬ ತರಲೆ ಮಾಡ್ತಾನೆ ಅವನು. ನೋಡಿ ಯಾವ ಥರ ಆಡ್ತಾರೆ ಮಕ್ಕಳು ಅಂತ. ಅವನು ಚಿಕ್ಕವನು, ನಾನೆಲ್ಲ ಔಟ್ ಆಗಿಬಿಡ್ತೀನೋ ಅಂತ ಬಚ್ಚಿಕೊಳ್ಳೋಕೆ ಹೋಗೋನು. ಸಿಕ್ಕೇ ಬಿದ್ದರೆ ನಾನೇ ಬಟ್ಟೆ ಕಟ್ಕೊಳ್ಬೇಕಾಗುತ್ತೆ ಅಂತಂದು ಬಚ್ಚಿಕೊಳ್ಳೋಕೆ ಹೋಗ್ತಾನೆ ರೂಮಲ್ಲಿ. ಒಂದು ಸ್ವಲ್ಪ ಬಚ್ಚಿಕೊಳ್ತಾನೆ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬರ್ತಾನೆ ಆಟ ಆಡೋದಕ್ಕೆ. ನೋಡಿ ನನ್ನ ಹಿಂದೆನೇ ಆಟಾಡ್ತಾನೆ, ಮತ್ತೆ ಸಿಕ್ಬಿಟ್ರೆ ಅಂತ. ಈಗ ಜೈಕ್ರಿಶ್ ಔಟು. ನೋಡಿ ಯಾವ ಥರ ಆಡ್ತಾನೆ ಅಂತ. ಬಟ್ಟೆನೇ ಕಣ್ಣಿಂದ ಜರುಗಿಸ್ಕೊಳ್ತಾ ಇರ್ತಾನೆ, ಮತ್ತೆ ಬಿಚ್ಚಿಬಿಟ್ಟು ಕಟ್ತೀನಿ ಟೈಟಾಗಿ. ನೋಡಿ ಯಾವ ಥರ ಆಡಿಸ್ತಾನೆ ಅಂತ. ಅವನು ತುಂಬ ಚೂಟಿ ಇದ್ದಾನೆ ಹುಡುಗ, ಸಖತ್ತು ಚೂಟಿ ಅಂದರೆ ಚೂಟಿ ಅವನು. ಹಾಗೆ ತೀಟೇನೂ ಮಾಡ್ತಾನೆ. ಈಗ ನಾನು ಔಟ್ ಆಗಿದ್ದೀನಿ. ನಾನು ಬಟ್ಟೆ ಕಟ್ಕೊಂಡು ಆಡಿಸ್ತಾ ಇದ್ದೆ ಮಕ್ಕಳಿಗೆ. ಸ್ವಲ್ಪ ನಾನು ಸಿಕ್ಕಿದ್ರು ಸಿಕ್ಕಿಲ್ಲ ಅಂತ ನಾನೇ ಆಡಿಸ್ತಾ ಇದ್ದೆ. ಒಂದು ಸ್ವಲ್ಪ ನಾನು ಆಡಿಸ್ದೆ. ಅವರಿಗೂ ಸ್ವಲ್ಪ ಖುಷಿ ಆಯಿತು ಹುಡುಗರಿಗೂ. ಅವ್ರಿಗೂ ಬೇಜಾರು, ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡೋರಲ್ವ, ಅದಕ್ಕೆ ನಾನೇ ಆಡಿಸ್ತಾ ಇದ್ದೆ. ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ಮಕ್ಕಳುಗಳಿದ್ದರೆ ಅವ್ರ ಜೊತೆ ಆಡೋಕೆ ಹೋಗೋರು. ಯಾರೂ ಇಲ್ಲ ನಮ್ಮ ಮನೆ ಹತ್ರ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಆಟ ಆಡಿಸಿದ್ದೆಲ್ಲ ಆಯಿತು. ನಾನು ಅಕ್ಕಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಯಿತು, ಬಾಕ್ಸಲ್ಲೂ ಖಾಲಿ ಆಗಿತ್ತು. ಹಾಗೆ ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸ್ವಲ್ಪ ಹುಳನೂ ಇತ್ತು, ಒಂದೊಂದು ಚಿಕ್ಕ ಚಿಕ್ಕ ಹುಳ ಆಗಿತ್ತು, ಕೇರ್ಕೊಳ್ತಾ ಇದ್ದೆ. ಹಾಗೆ ಒಂದೊಂದು ಕಲ್ಲೂ ಇತ್ತು, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅಕ್ಕಿ ಏನು ಅಷ್ಟಾಗಿ ಕ್ಲೀನ್ ಮಾಡೋದಕ್ಕೆ ಬರಲ್ಲ. ಸುಮ್ಮನೆ ಹುಳ ಇದ್ದರೆ ಅದನ್ನು ಕ್ಲೀನ್ ಮಾಡ್ತೀನಿ. ಕಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡೋದಕ್ಕೆ ಬರೋದಿಲ್ಲ. ಹಾಗೆ ಅಕ್ಕಿನ ಕೆದ್ರಕೊಬಿಟ್ಟು ಹಾಯ್ಕೊಳ್ತಾ ಇದ್ದೆ. ಒಂದು ಸ್ವಲ್ಪನೇ ಕೆದ್ರಕೊಂಡು ಹಾಯ್ಕೊಳ್ತಾ ಇದ್ದೆ. ಕಲ್ಲು ಏನು ಜಾಸ್ತಿ ಇರಲಿಲ್ಲ, ಎಲ್ಲೋ ಒಂದೊಂದು ಸಿಕ್ತು. ನೀಟಾಗೆಲ್ಲ ಅಕ್ಕಿನ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಪದೇ ಪದೇ ಏನು ಕೇರ್ಕೊಳ್ಳೋದಿರೋದಿಲ್ಲ ಬಾಕ್ಸಲ್ಲಿ. ಆ ಬಾಕ್ಸಿನ ತುಂಬ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ದಿನ ಬರುತ್ತೆ. ನಾವು ತಿಂಡಿಗೂ ಮತ್ತು ಅಡುಗೆ ಊಟಕ್ಕೂ ಎಲ್ಲನೂ ಇದೇ ಅಕ್ಕಿನ ಬಳಸೋದು, ಸ್ಟೋರ್ ಅಕ್ಕಿನೇ. ನಮ್ಮ ಅಮ್ಮವ್ರಿಗೆ ಕೊಡ್ತಾರೆ ಅಕ್ಕಿನ, ಅವ್ರಿಗೆ ತೊಗೊಬರ್ತೀವಿ. ನಮ್ಮ ಅತ್ತೆ ಮಾವು ಕೊಡ್ತಾರಲ್ವ, ಅವನ್ನೇ ತೊಗೊಬರ್ತೀವಿ. ನಮಗೆ ಕೊಡೋದಿಲ್ಲ ಅಕ್ಕಿನ.
ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ತರಕಾರಿ ಖಾಲಿ ಆಗ್ಬಿಟ್ಟು ತರಕಾರಿ ತರೋಣ ಅಂತ ತರಕಾರಿ ತರೋಕ್ಕೆ ಬಂದಿದ್ವಿ. ಇಲ್ಲಿ ಬಾಣಾವರ ಕಡೆ ಬಂದಿದ್ವಿ, ಚಿಕ್ಕಬಾಣಾವರ ಸೈಡು. ಸ್ವಲ್ಪ ಫ್ರೆಶ್ ಆಗಿತ್ತು ಅಂತ ಇಲ್ಲೇ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೆ ಟೊಮೊಟೊನ. ಅಂದರೆ ಫುಲ್ ಹಣ್ಣಾಗ್ಬಿಟ್ಟಿತ್ತು, ಸ್ವಲ್ಪ ಆರಿಸ್ಕೊಳ್ತಾ ಇದ್ದೆ. ಜಾಸ್ತಿ ಹಣ್ಣಾದರೆ ಇರೋದಿಲ್ವಲ್ಲ ಜಾಸ್ತಿ ದಿನ, ಹಾಗಾಗಿ ಸ್ವಲ್ಪ ಕಾಯಿ ಆ ಥರ ಇದ್ದರೆ ತೊಗೊಳ್ತಾ ಇದ್ದೆ ಆರಿಸ್ಕೊಂಡು. ಇಲ್ಲಿ ಮಕ್ಕಳು ವೀಡಿಯೋ ಮಾಡ್ತಾ ಇದ್ದಾರೆ. 1 kg ತೊಗೊಂಡೆ ಅಷ್ಟೇ. ತರಕಾರಿ ಏನು ಫ್ರೆಶ್ ಇರಲಿಲ್ಲ, ಎಲ್ಲ ಬಾಡ್ದಂಗೆ ಆಗಿಬಿಟ್ಟಿತ್ತು. ಬಿಸಿಲಿಗೆ ಏನಿರುತ್ತೆ ಅಲ್ವಾ, ಏನೂ ಇರೋಲ್ಲ ಬಿಸಿಲಿಗೆ, ಎಲ್ಲ ಬಾಡೋಗಿತ್ತು. ಅದಕ್ಕೆ ಟೊಮೊಟೊ ಒಂದೇ ತೊಗೊಂಡಿದ್ದು. ಟೊಮೊಟೊ ಒಂದು ತೊಗೊಂಡು ಬಂದ್ವಿ. ಅದು 30 ರೂಪಾಯಿ kg. ಒಳಗಡೆ ಕ್ಯಾರೆಟು ಬೀನ್ಸು ನೋಡ್ತಾ ಇದ್ದೆ, ಚೆನ್ನಾಗಿರಲಿಲ್ಲ, ಎಲ್ಲ ಒಣಗ್ದಂಗಿತ್ತು. ಅದಕ್ಕೆ ಬೇಡ ಅಂತಂದು ಟೊಮೊಟೊನೇ ತೊಗೊಂಡು ಬಂದ್ವಿ ನಾವು. ಮುಂದೆ ಹೋಗೋಣ ಅಂತ ಮುಂದೆ ಎಲ್ಲ ಈರುಳ್ಳಿ ಎಲ್ಲ ತೊಗೊಂಡು ಬಂದ್ವಿ. ಈರುಳ್ಳಿ ಮತ್ತು ಸೊಪ್ಪು ತೊಗೊಂಡು ಬಂದೆ. ಈರುಳ್ಳಿ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ಯಾನಿಟರಿ ಪ್ಯಾಡ್ ಬೇಕಾಯಿತು, ಅದು ತೊಗೊಂಡು ಬಂದೆ. ಸೊಪ್ಪೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಏನಾದರೂ ಕೂದಲೇನಾದರೂ ಇದ್ದರೆ ಅಂತ ಹುಡುಕ್ತಾ ಇದ್ದೆ. ನಾನಿಲ್ಲಿ ಒಂದು ಬಟ್ಟೆ ಹಾಕ್ಕೊಂಡು ನಾನು ಬಿಡಿಸ್ಕೊಳ್ತೀನಿ. ಏನಾದರೂ ಕೂದಲಾದರೂ ಏನಾದರೂ ಬಿದ್ದಿರುತ್ತೆ ಅದಕ್ಕೆ. ಇಲ್ಲಿ ಪಾಲಕು ಮತ್ತು ಮೆಂತ್ಯದ್ದು ಸೊಪ್ಪು 2 ಕಟ್ಟೆ ನಾನು ತೊಗೊಂಡಿದ್ದು ಸಾಂಬಾರಿಗೆ ಮಸ್ಸೊಪ್ಪು ಮಾಡೋಣ ಅಂತ. ಇಲ್ಲಿ ಮಿಕ್ಸ್ ಸೊಪ್ಪು ನಮಗೆ ಬರೋದಿಲ್ಲ, ಇಲ್ಲಿ ಸಿಗೋದಿಲ್ಲ. ಅದಕ್ಕೆ ನಾನು 2 ಸೊಪ್ಪಲ್ಲೇ ಮಸ್ಸೊಪ್ಪು ಮಾಡ್ತೀನಿ. ಟೊಮೊಟೊ ಮತ್ತು ಬೇಳೆ ಹಾಕ್ಬಿಟ್ಟು ಮಾಡ್ಕೊಳ್ತೀನಿ. ಈ ದಾಸರಳ್ಳಿ ಎಣ್ಣೆಮೇಲ್ ಸೈಡಿಗೆ ಹೋದರೆ ನಮಗೆ ಮಿಕ್ಸ್ ಸೊಪ್ಪು ಸಿಗುತ್ತೆ, ಈ ಕಡೆ ಸಿಗೋದಿಲ್ಲ. ಮಿಕ್ಸು ರೇರು ಸಿಗೋದು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್